ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಸರು ಕಾಳಿಂದ ದೋಸೆ ಮಾಡೋದು ಹೆಂಗ್ ಅನ್ನೋದ ತೋರಿಸ್ತೇನ್ರಿ. ನಾ ಮೊದ್ಲೇಕ 1 ಗ್ಲಾಸ್ ಅಷ್ಟ ಹೆಸರು ಕಾಳು ತಗೊಂಡೇನಿ. ಅದನ್ನ ಮೇಲೆ ಅರ್ಧ ಗ್ಲಾಸ್ ಅಷ್ಟ ತಗೊಂಡೇನಿ. ಅಂದ್ರೆ 1.5 ಗ್ಲಾಸ್ ಅಷ್ಟ ಹೆಸರು ಕಾಳನ್ನ ತಗೊಂಡೇನ್ರಿ. ಇದಕ್ಕ ಅರ್ಧ ಗ್ಲಾಸಿನ ಮೇಲ್ಗಡೆ ಅಕ್ಕಿ ತಗೊಂಡೇನ್ರಿ. ಸೊ ಅರ್ಧ ಗ್ಲಾಸಿನ ಮೇಲೆ ಇರ್ಬೇಕು, 1 ಗ್ಲಾಸ್ ಒಳಗೆ ಇರ್ಬೇಕ್ರಿ. ಇದು ಅಳತಿ 1.5 ಗ್ಲಾಸ್ ಹೆಸರು ಕಾಳಿಗೆ ಅರ್ಧ ಗ್ಲಾಸ್ಕಿನ ಮೇಲೆ ಅಂದ್ರೆ 1.5 ರೇಷಿಯೋ ಇದ್ರೆ ಇದು 75% ತಗೋಬೇಕ್ರಿ ಅಕ್ಕಿನ. ಹಾಗೆ ಉದ್ದು ಅಂತೂ ನಾನು ಜಸ್ಟ್ ಅರ್ಧ ಗ್ಲಾಸ್ ಒಳಗಡೆ ತಗೊಂಡೇನಿ, ಅಂದ್ರೆ ಜಸ್ಟ್ 25%. ಹಾಗೆ ನೀವು ಬಾದಾಮಿ ತಗೋಬಹುದು, ಅದ್ರ ಬದ್ಲಿ ಶೇಂಗಾನು ತಗೋಬಹುದು. ನಾನು ಬಾದಾಮಿ ಒಂದು 10 ಬಾದಾಮಿ ಹಾಕೊಂಡಿದ್ದೀನಿ. ಇದು ಪ್ರೋಟೀನ್ ಇಟ್ಟು ಭಾಳ ಮಸ್ತ್ ಆಗತ್ತೆ ರೀ ದೋಸೆ, ಅದಕ್ಕಾಗಿ. ಹಾಗೆ ನಾನು ಕಡ್ಲಿ ಬೇಳೆ ತಗೊಂಡೇನಿ, ಅದು ಹೇಳಿನಲ್ಲ ಒಂದು 3-4 ಸ್ಪೂನ್ ಅಷ್ಟ, ಅಂದ್ರೆ ಅರ್ಧ ಗ್ಲಾಸ್ಗಿನ ಒಳಗಡೆ ತಗೋಬೇಕು. ಅವನ್ನೆಲ್ಲಾನು ಓವರ್ ನೈಟ್ ನೆನೆ ಇಟ್ಕೋಬೇಕ್ರಿ. ಸೊ ಹಿಂದಿನ ದಿನ ರಾತ್ರಿ ಇವನ್ನೆಲ್ಲಾನು ಸ್ವಚ್ಛ ತೊಳ್ಕೊಂಡು ನೀವು ನೆನೆ ಇಟ್ಕೋಬೇಕು. ಹಾಗೆ ಇದು ಮಾರನೇ ದಿನಾನೇ ನೀವು ಬೆಳಗ್ಗೆ ಇದನ್ನ ರುಬ್ಕೋಬೇಕಾಗತ್ತ. ಸೊ ಬೆಳಗ್ಗೆ ನಾನು ರುಬ್ಕೊಳಕತ್ತೀನ್ರಿ ಇವಾಗ. ನೋಡ್ತಾ ಇದ್ರಲ್ಲ ಎಲ್ಲಾನು ಎಷ್ಟು ಚಂದ ಬ್ಲೆಂಡ್ ಆಗಿ ಎಲ್ಲ ಎಷ್ಟು ಚಂದ ಉಬ್ಯಾವ ಅಂತ ಹೇಳಿ. ನೆನದಾವ್ರಿ, ಮಸ್ತ್ ನೆನದಾವ್ ಇವ. ಯಾಕಂದ್ರೆ ರಾತ್ರಿ ನೆನೆ ಇಟ್ಟಿರ್ತೇವಲ್ಲ, ಓವರ್ ನೈಟ್ ಅನ್ಕೊಂಡೆ ಅದೆಲ್ಲ ಫುಲ್ ನೆನೆದ ಇರ್ತದ. ಸೊ ಇವನ್ನೆಲ್ಲ ಬೇಳೆಗಳನ್ನೆಲ್ಲ ಹಾಕಿ ನಾವು ಮಕ್ಕಳಿಗೆಲ್ಲ ನಾವು ದೋಸೆ ಮಾಡ್ಕೊಟ್ರೆ ಮಸ್ತ್ ಇರತ್ತ, ಟೇಸ್ಟಿ ಆಗೂ ಇರತ್ತ ರೀ. ಯಾಕಂದ್ರೆ ಮಕ್ಕಳಿಗೆ ಬರೀ ಅಕ್ಕಿ ದೋಸೆಕ್ಕಿಂತ ಈ ರೀತಿಯ ಪ್ರೋಟೀನ್ ಯುಕ್ತ ಇರುವಂತಹ ದೋಸೆಗಳನ್ನ ಮಾಡ್ಕೊಟ್ರೆ ಮಸ್ತ್ ಇರತ್ತ. ಹಾಗೆ ಬಾದಾಮಿ ತಿನ್ನಲ್ಲ ಅವ್ರು ಇವರು ಅಂತ ಹೇಳ್ತಿರ್ತಾರೆ. ಸೊ ಅವಾಗ ಈ ಬಾದಾಮಿನ ಈ ರೀತಿಯಾಗಿ ನೀವು ಮಾಡಿ ಕೂಡ ಅವ್ರಿಗೆ ತಿನ್ನಿಸಬಹುದು. ಸೊ ದೋಸೆ ಒಳಗೆ ಬಾದಾಮಿ ಹಾಕಿದ್ ನೀವು ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ಬಟ್ ನಾನ ಹಾಕಿ ನಿಮ್ಗೆ ತೋರಿಸ್ತಾ ಇದೇನ್ರಿ ಹೆಂಗ್ ಆಕೈತಿ ಅಂತ ಹೇಳಿ. ಇವಾಗ ಅದನ್ನ ರುಬ್ಕೊಳಕತ್ತೀನಿ. ಎಷ್ಟು ನುಣ್ಣಗ ರುಬ್ಕೋತೀರಾ ಅಷ್ಟು ಚಲೋ ಬರುತ್ತೆ. ಹಾಗೆ ನೀವು ತೇಟ್ ಪೇಪರ್ ದೋಸೆ ಗತಿನ ಬರ್ತೈತಿ. ಇದೇನ್ ನೀವೇ ದಪ್ಪ ಹಾಕ್ಬೇಕಂತ ಏನಿಲ್ಲ, ಯಾಕಂದ್ರೆ ಇದು ಹೆಸರು ಕಾಳದಲ್ಲ, ಮಸ್ತ್ ಇರತ್ತೆ ರೀ. ಸೊ ಟೇಸ್ಟ್ ಚಲೋ ಬರುತ್ತೆ ನಿಮಗೆ, ಸಾಫ್ಟ್ ಇರುತ್ತೆ, ಸ್ಮೂತ್ನು ಆಗತ್ತೆ ರೀ. ಸೊ ಹಿಂಗಾಗಿ ನಾನು ಇದನ್ನ ಅವಾಗವಾಗ ಮಾಡಿರ್ತಿದ್ದೆ. ಸೊ ಒಮ್ಮೆ ನಾನು ನಿಮ್ಗೆ ತೋರಿಸಿರಾಯ್ತು ಅಂತ ಹೇಳಿ ಇವಾಗ ಅದನ್ನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಬೆಳಗ್ಗೆ ಹೊತ್ತು ನೀವು ರುಬ್ಕೋಬೇಕಾಗತ್ತೆ, ರಾತ್ರಿ ನೆನೆ ಇಟ್ಕೋಬೇಕಾಗತ್ತೆ. ಸೊ ರಾತ್ರಿ ಮಾಡ್ಕೋಬೇಕು ಅನ್ನೋದಿದ್ರೆ ನೀವು ಬೆಳಗ್ಗೆನೆ ನೆನೆ ಇಟ್ಕೋಬೇಕು, ರಾತ್ರಿ ರುಬ್ಕೊಂಡು ಅವಾಗ್ಲೇ ಮಾಡಿ ನಡೀತದೆ. ಸೊ ರುಬ್ಕೊಂಡು ಆದ್ಮೇಲೆ ಜಸ್ಟ್ ಒಂದು 15 to 25 ಮಿನಿಟ್ಸ್ ಅಷ್ಟೇ ಬಿಡಿ ಸಾಕು. ರುಬ್ಕೊಂಡ್ಮೇಲೆ ಗ್ರೈಂಡ್ ಆದ್ಮೇಲೆ ಬಿಟ್ಟು ನೀವು ಇದನ್ನ ದೋಸೆ ಹಾಕೋಬಹುದು. ಇವಾಗ ನಾನು 1 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳಕತ್ತೀನಿ. ಹಾಗೆ ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನ್ ಅಷ್ಟ ಹಾಕೊಳಕತ್ತೀನಿ ರೀ. ಸ್ವಲ್ಪ ದೋಸೆ ಅಂತಂದ್ರೆ ಬೇಕಾಗತ್ತೆ, ಯಾಕಂದ್ರೆ ಇದು ಹುಳಿ ಬಂದಿರೋ ತರ ಏನಿಲ್ಲ. ಹುಳಿ ಟೇಸ್ಟ್ ಕೂಡ ನಿಮ್ಗೆ ಬರೋದಿಲ್ಲ. ಒಬ್ಬೊಬ್ಬರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದ್ದವ್ರು ಈ ರೀತಿಯಾಗಿ ಮಾಡ್ಕೊಂಡು ನೀವು ತಿನ್ಬೋದು. ಇನ್ನ 1 ಚಮಚೆ ಅಷ್ಟು ಜೀರಿಗೆ ಪೌಡರ್ ಹಾಕೊಳಕತ್ತೀನಿ ರೀ. ಸೊ ಜೀರಾ ಪೌಡರ್ ಹಾಕೊಂಡಿದ್ದೀನಿ. ಇವಾಗ ಚಂದಂಗ ಕೈ ಆಡ್ಸ್ಕೊಳಕತ್ತೀನಿ. ಕೈ ಆಡ್ಸ್ಕೊಳಗ ನನಗೆ ಒಂದು ಬೇಳೆ ಸಿಕ್ತ್ರಿ. ಸೊ ಇದು ಯಾವ ಬೇಳೆ ಇಷ್ಟು ದೊಡ್ಡದ ಅಂತ ಹೇಳ ಅನಿಸ್ತು. ಸೊ ನೋಡೋಣ ಅಂತ ಹೇಳಿ ನಾನು ಚೂರ ಕೈ ಹಾಕ್ಬಿಟ್ಟು ನಾನು ನೋಡಿದೆ, ಅವಾಗ ಗೊತ್ತಾಯ್ತು ಅದು ಬಾದಾಮಿ. ಸೊ ಬಾದಾಮಿ ಪೀಸ್ ಒಂದು ಉಳಿದ್ಬಿಟ್ಟದ ರೀ. ಸೊ ನಿಮ್ಗೆ ಇದ್ ರೀತಿ ಉಳಿಬಾರ್ದು ಅನ್ನೋದಿದ್ರೆ ನಾ ಇನ್ನೊಂದು ಟಿಪ್ ಏನ್ ಹೇಳ್ಬೇಕಂದ್ರೆ, ಇದು ಸಪ್ರೇಟ್ ಆಗಿ ನೆನೆಸಿ ಸಣ್ಣ ಜಾರ್ ಬರುತ್ತಲ್ಲ, ಸಣ್ಣ ಜಾರ್ ಒಳಗೆ ಮಿಕ್ಸಿ ಮಾಡ್ಬಿಟ್ಟು ನೀವು ಇದನ್ನ ಪೇಸ್ಟ್ನ ಹಾಕೋಬಹುದು. ನಾ ದೊಡ್ಡ ಜಾರ್ ಹಾಕಿದಕ್ಕೆ ಅದು ಅಲ್ಲೆಲ್ಲಿ ಕಾಳು ಉಳಿದ್ಬಿಟ್ಟಿವ್ರಿ ಅವು. ನೀವ್ ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವಾಗ ನಾವು ತೆವಿನ ಕಾಯಕ್ ಇಡ್ಬೇಕ್ರಿ. ಚಂದಂಗ್ ಕಾದ್ಮೇಲೆ ಅದ್ರ ಮೇಲೆಲ್ಲ ನೀರೆಲ್ಲ ಹಾಕಿ ಒರೆಸಿ, ಆಮೇಲೆ ನಾವ್ ಈ ದೋಸೆನ ಸ್ವಲ್ಪ ಹಾಕಿ ಈ ರೀತಿಯ ಪೇಪರ್ ಗತಿ ತೀಡ್ಬಿಟ್ರೆ ಮಸ್ತ್ ಬರುತ್ತೆ ರೀ. ಸೊ ನೋಡಿದ್ರಲ್ಲ, ತೀಡಿದ್ಮೇಲೂ ಎಷ್ಟು ನೀಟಾಗಿ ಬಂತು ಅಂತ ಹೇಳಿ, ಸ್ವಲ್ಪನೂ ಅಂಟ್ಕೊಲಿಲ್ಲ ಏನಿಲ್ಲ. ಹಾಗೆ ನಿಮ್ಗಿದು ಟೇಸ್ಟಿನೂ ಅನಿಸುತ್ತೆ. ಮಕ್ಕಳಿಗೆ ಪ್ರೋಟೀನು ನ್ಯೂಟ್ರಿಯೆಂಟ್ಸ್ ಅಂತೂ ಸೂಪರ್ ಆಗಿರುತ್ತೆ, ಹೇರಳವಾಗಿರುತ್ತೆ. ಯಾರ ಬಾಡಿ ಹೀಟ್ ಇರುತ್ತೆ ಸೊ ಅವ್ರಿಗೂ ಕೂಡ ಹೆಸರು ಕಾಳು ಅಥವಾ ಹೆಸರು ಬೇಳೆ ತುಂಬಾ ಉಪಯುಕ್ತ. ಸೊ ಬಾಡಿ ಟೆಂಪರೇಚರ್ ಕೂಡ ಅದು ಕಂಟ್ರೋಲ್ ಮಾಡುತ್ತೆ. ಆ ಕಾರಣಕ್ಕೆ ಹೇಳಿದ್ದು. ಸೊ ಹೆಸರು ಕಾಳಿನ ದೋಸೆನ ಅವಾಗ ಮಾಡ್ಕೊಂಡು ತಿನ್ನುತ್ತಾ ಬರ್ರಿ ಅಂತ ಹೇಳಿ. ಇವಾಗಂತೂ ಹೆಸರು ಕಾಳು ಸೀಸನ್ ನಡೆದ್ಬಿಟ್ಟದ. ಸೊ ಇವಾಗ ನೀವು ಮಾಡ್ಕೊಂಡು ತಿಂದ್ರಂತೂ ಬೆಸ್ಟ್ ನೋಡ್ರಿ. ಒಂದ್ ಸೈಡ್ ಅಂತೂ ಬೆಂದದ, ಇನ್ನೊಂದ್ ಸೈಡ್ ಬೇಯಲಿಕ್ಕೆ ನಾನು ವಾಪಸ್ ತೆಗೆದು ಹಾಕ್ಲಿಕ್ಕತ್ತಿದ್ದೀನಿ. ಸೊ ನೀಟಾಗಿ ಬಂತು ನೋಡಿ, ಎಷ್ಟು ನೀಟಾಗಿ ಬಂತು. ಸೊ ಈ ಪೇಪರ್ ಗತಿನೇ ಬಂತು ತಾನೆ. ಸೊ ಪೇಪರ್ ದೋಸೆ ತರನೇ ಸೇಮ್ ಆಗುತ್ತೆ ರೀ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ರಿ. ಬಟನ್ ಅದ ರೀಪ, ಲೈಕ್ ಅಷ್ಟೇ ಮಾಡಿ, ಅದರಿಂದ ನನಗೇನು ರೊಕ್ಕ ಬರಲ್ಲ ಲೈಕ್ ಮಾಡಿದ್ರೆ. ಬಟ್ ನೀವು ಅಷ್ಟು ಕಂಜೂಸ್ ಆಗಲ್ಲ ಅನ್ನೋದು ನನಗೆ ಗೊತ್ತು. ಹಾಗೆ ಲೈಕ್ ಬಟನ್ ಒತ್ತಿದ್ಮೇಲೆ ನೋಟಿಫಿಕೇಶನ್ ಬೇಕಲ್ವಾ, ಸೊ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಲ್ ಅಂತ ಹೊಡೆದ್ರೆ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳು ನಿಮಗೆ ಸಿಗ್ತವೆ. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ತುಪ್ಪ ಸವರ್ಕೊಂಡು ಮೇಲ್ಗಡೆ ಒಂಚೂರು ಬೆಳ್ಳುಳ್ಳಿ ಖಾರ ಹಿಂಗ್ ಹಚ್ಕೊಂಡು ನೀವು ಜಾಸ್ತಿ ತಿನ್ನಾಕತ್ರಂದ್ರ ಮಸ್ತ್ ಅನಿಸ್ತೈತ್ ನೋಡ್ರಿ. ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡ್ಸಿದ್ ದೋಸೆ ರೀ ಇದು, ಸೂಪರ್. ಇದ್ರ ಜೊತೆ ನೀವು ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಆಗ್ಬೋದು, ಹಾಗೆ ಈರುಳ್ಳಿ ಪಲ್ಯನೂ ಆಗಿರಬಹುದು. ಸೊ ನಾನೇನು
ಈರುಳ್ಳಿ ಪಲ್ಯ ಮಾಡ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಬಟಾಟೆ ಪಲ್ಯ ಆದ್ರೂ ಓಕೆ. ಬಾಯ್ ಬಾಯ್, ನೆಕ್ಸ್ಟ್ ಸಿಗೋಣ.